ರೇಣುಕಮ್ಮ ಮಾತಾಡ್ತಾರೆ. ನಮಸ್ಕಾರಗಳು. ಬೆಳಗ್ಗೆ ನಾನು ದಾವಣಗೆರೆಯಿಂದ ಆಂಜನೇಯ ಬಡಾವಣೆಯಿಂದ ಬಂದಿದ್ದೇನೆ. ನಮ್ಮ ದಾವಣಗೆರೆಯಲ್ಲಿ ದುರ್ಗಮ್ಮ ದೇವಸ್ಥಾನದ ಹತ್ರ ಇದರ ಟಿಕೆಟ್ ಮನೆ ಹೊತ್ತಿ ಮುಗಿಬಿಟ್ಟು ಸಾಂಸಾರಿಕವಾಗಿ ಎಲ್ಲರೂ ಸ್ವತಂತ್ರವಾಗುವಂಥ ಸ್ಥಿತಿ ಇದು. ನಾವೆಲ್ಲ ದೂರದಿಂದ ಕೇಳ್ತಾ ಇರ್ತೀವಿ. ನಮ್ಮ ಊರಲ್ಲೇ ಆಗಿದೆ ಅಂತ ಹೇಳಿ ನಮ್ಮ ಕೈಲಾದ ಸಹಾಯ ಅಂತ ಮಾಡಲಿಕ್ಕೆ ಬಂದಿದ್ದೇವೆ. ನೋಡಿ, ಅವರು ಕೂಲಿ ಮಾಡ್ಕೊಂಡು ಹೋಗ್ಲಿಕ್ಕೆ ಮಾಡ್ಕೊಂಡು ತಿನ್ನೋರು ಹೊರಗಡೆ ಹೋಗಿದ್ದಾರೆ ಕೆಲಸಕ್ಕೋಸ್ಕರ. ಒಳಗಡೆ ಎಲ್ಲ ಬೆಂಕಿ ಹತ್ತಿ ಉಳಿತಾ ಇದೆ. ಬಟ್ ಯಾರಿಗೂ ಗೊತ್ತಾಗಿಲ್ಲ, ಅಂದರೆ ಪ್ರಾಣಾಪಾಯ ಆಗಿಲ್ಲ. ಅದಕ್ಕೊಂದು ನಾವು ನಮಗೆ ಧನ್ಯವಾದಗಳು ಹೇಳ್ಬೇಕಾದ್ರೆ ನಮಗೆ. ಬಟ್ ಅದರಲ್ಲಿನೂ ಅವರ ಏನೇನೋ ಸಾಮಗ್ರಿಗಳನ್ನು ಮನೆಯಲ್ಲಿ ಇಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಾಗಲ್ಲ. ಆ ಮೂಮೆಂಟಲ್ಲಿ ಅವರಿಗೂ ಸಹ ಗೊತ್ತಾಗೋದಿಲ್ಲ. ದೇವರ ದಯದಿಂದ ಪ್ರಾಣಹಾನಿ ಆಗಿಲ್ಲ. ನಾವು ಸಾಮಾಜಿಕವಾಗಿ ಕಳಕಳಿಗೆ ಇದ್ದವರು. ಈ ವಿಷಯ ತಿಳಿದ ನಂತರ ಕೈಲಾದ ಸಹಾಯವನ್ನು ಮಾಡಲಿಕ್ಕಂತ ನಾವು ಹಾಗೆಯೇ ಇತರರು ಸಹ ಕೈ ಜೋಡಿಸಬೇಕು ಅಂತ ಕೇಳ್ಕೊಳ್ತೇವೆ. ನಾವು ಪ್ರೇರಣಾ ಸಂಸ್ಥೆಯಿಂದ ಬಂದಿದ್ದೇವೆ. ನಮಗೆ ಮೇಡಮ್ ಬರೀ ಮೆಸೇಜ್ ಹಾಕಿದ್ರು, ನಾನು ಅದಕ್ಕೆ ರಿಪ್ಲೈ ಮಾಡಲಿಲ್ಲ. ಸೊ ನನ್ನ ಕೈಲಾದದ್ದು ನಾನು ಮೊದಲು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಮಗೆ ಬೇರೆ ಕೆಲಸದ ಒತ್ತಡ ಇದ್ರೂ ದೂರದಲ್ಲಿ ಆಗಿರುತ್ತೆ. ಟಿ ವಿನಲ್ಲೆಲ್ಲ ನೋಡ್ತೀವಿ, ಅಲ್ಲೆಲ್ಲ ಹೋಗಿ ನಾವು ಮಾಡಲಿಕ್ಕೆ ಆಗ್ತದೆ, ಸಹಾಯ ಆಗೋದಿಲ್ಲ ಅಲ್ವಾ. ಇಲ್ಲೇ ನಮ್ಮ ಅಮ್ಮನ ದೇವಸ್ಥಾನದ ಹತ್ತಿರ ಅಂತ ಹೇಳ್ಬೇಕು, ದೇವಸ್ಥಾನಕ್ಕೆ ಬರ್ತಾ ಇರ್ತೀವಿ. ಹಾಗೆ ದೇವಸ್ಥಾನಕ್ಕಿಂತ ಈ ಥರ ಬೇರೆ ಅಮ್ಮನೇ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡು ನಾನು ಇವತ್ತು ನನ್ನ ಕೈಲಾದ ಸಹಾಯ, ಅಡುಗೆ ಸೇವೆ, ಇನ್ನೂ ಬೇಕಾದ ಸೇವೆ, ನಿಮಗೇನಾದರೂ ನೆಸೆಸಿಟಿ ಇದ್ದರೆ, ಅವಶ್ಯಕತೆ ಇದ್ದಿದ್ದು ಆದರೆ ಹೇಳಿದರೆ ನಮ್ಮ ಕೈಲಾದದನ್ನು ನಾವು ಮಾಡ್ತೀವಿ ಅಂತ ಹೇಳಿದರೆ ಇಚ್ಛೆ ಪಡ್ತೀನಿ.